ನಿಮಿಷ ಸರ್. ಅವ್ರನ್ನ ಹೇಳ್ದಂಗೆ ಶ್ರೀಕಂಠೇಗೌಡ್ರೆ 46 TMC 4 ಜಲಾಶಯಗಳನ್ನ ಸೇರಿ ಹೇಳಿದ್ದು, ಬರೀ KRS ಕಲ್ಲ. ಅರ್ಥ ಆಯ್ತು ಸರ್. ಸ್ವಾತಿ ಚಂದ್ರಶೇಖರ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾತಿ ಅವರೇ, ಇವತ್ತು ಪ್ರತಿಭಟನೆಯ ದೃಶ್ಯಗಳನ್ನ ನೀವು ಗಮನಿಸಿದ್ದೀರಿ ಅಂತ ಭಾವಿಸ್ತೀನಿ. ಪೆನ್ನು ಪೇಪರ್ ಕೇಳಿದ್ರು, ಇದೀಗ ರೈತರಿಗೆ ಲಾಲಿಪಾಪ್ ಕೊಟ್ಬಿಟ್ರು. ತಮಿಳುನಾಡಿಗೆ ನೀರ್ ಹರಿಸೋ ರೀತಿಯಲ್ಲಿ ಆಗಿರೋದು ಕರ್ನಾಟಕದ ಸರ್ಕಾರದ ಫೇಲ್ಯೂರ್, DK ಶಿವಕುಮಾರ್ ಅವರ ಫೇಲ್ಯೂರ್ ಅಂತ ಹೇಳ್ತಾ ಇರೋದು ರೈತರು, ಕನ್ನಡ ಪರ ಹೋರಾಟಗಾರರು. ನೋಡಿ ಸ್ಮಿತಾ ಅವರೇ, ಒಂದಿಷ್ಟು ಇತಿಹಾಸವನ್ನ ತೆಗೆದುಕೊಂಡು ನೋಡ್ಬೇಕಾಗತ್ತೆ. ಯಾವಾಗ ನಾನು ಬರೀ ನಮ್ಮ ಪಕ್ಷದ ಮುಖ್ಯಮಂತ್ರಿ ಅಂತ ಮಾತ್ರ ನಾನು ಮಾತಾಡ್ತಿಲ್ಲ, ಕರ್ನಾಟಕದಲ್ಲಿರುವಂತಹ ಅಷ್ಟೂ ಜನ ಮುಖ್ಯಮಂತ್ರಿಗಳು ಯಾವುದೇ ಪಕ್ಷಕ್ಕೆ ಸೇರಿದ್ದಾದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಏನಿದೆ, ನಾವು ಜೂನ್ ಜುಲೈ ಆಗಸ್ಟ್ ತಿಂಗಳು ಏನಿದೆ, ಕಾವೇರಿ ಜಲಾಶಯದ ನೀರನ್ನ ಹಿಡಿದಿಟ್ಕೊಳ್ಳೋದಿಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿಗೆ ಎಲ್ಲಾ ಪಕ್ಷಗಳು ಹೋಗಿರುವಂತದ್ದು, ಎಲ್ಲಾ ಮುಖ್ಯಮಂತ್ರಿಗಳು ಹೋಗಿರುವಂತದ್ದು. ಯಾವಾಗ ಇರಿಗೇಷನ್ ವರ್ಸಸ್ ಲೈವ್ಲಿಹುಡ್ ಅಂತ ಬರುತ್ತೆ, ಇದನ್ನ ನಾನು ಹೇಳಿರುವಂತದ್ದಲ್ಲ, ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಅಂತ ಬರುತ್ತೆ, ಅವಾಗ ಒಂದಿಷ್ಟು ನೀರನ್ನ ಹರಿಸಲೇಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಇದ್ದೇ ಇರುತ್ತೆ. ಅಂಡ್ ನಮ್ಮ ಹತ್ರ ಹೆಚ್ಚು ನೀರಿದ್ದಾಗ ನಾವು ಅತಿ ಹೆಚ್ಚು ನೀರನ್ನ ಕೊಟ್ಟು ಅವರು ಬೇಡ ಅಂತ ಹೇಳಿ ಅದನ್ನ ಏನು ಮತ್ತೆ ಸುಪ್ರೀಂ ಕೋರ್ಟಿಗೆ ರಿಕ್ವೆಸ್ಟ್ ಮೊರೆ ಹೋದಂತಹ ಸಂದರ್ಭಗಳು ಇದೆ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕ ಬರಗಾಲವನ್ನ ಎದುರಿಸ್ತಾ ಇರುವಂತದ್ದು ಅದು ನಮಗೂ ಕೂಡ ಗೊತ್ತಿದೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಸ್ಪಷ್ಟವಾಗಿರುವಂತಹ ಅರಿವಿದೆ. ಹಾಗಂತ ಹೇಳಿ ಇಂತಿಷ್ಟು TMCಯನ್ನ ನಾವು ಕೊಡ್ಲೇಬೇಕು ಅನ್ನುವಂತಹ ಆರ್ಡರ್ ಸುಪ್ರೀಂ ಕೋರ್ಟ್ ಇಂದ ಇರುವಂತದ್ದು. ನಿನ್ನೆ ತಾವು ಗಮನಿಸಬಹುದು, ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಕೂತು ಸಂಕ್ಷಿಪ್ತವಾದಂತಹ ಒಂದು ಮೀಟಿಂಗ್ ಅನ್ನ ಸುಪ್ರೀಂ ಕೋರ್ಟಿನ ಲಾಯರ್ಸ್ ಜೊತೆ ಮಾತಾಡಿದಂತದ್ದು, ಮತ್ತು ಇಲ್ಲಿ ನಾವೇನು ಕಾವೇರಿ ಸಮಿತಿ ಅಂತ ಮಾಡಿದೀವಿ ಒಂದು ಲಾಯರ್ಸ್ ಗಳದ್ದು, ಮತ್ತು ರಾಮಲಿಂಗಾರೆಡ್ಡಿ ಅವರು ಕೂಡ ಬಂದಿದ್ದಂತದ್ದು, ಕೇಂದ್ರ ಸಚಿವರನ್ನ ಭೇಟಿ ಮಾಡಿದಂತದ್ದು, ಸುಪ್ರೀಂ ಕೋರ್ಟ್ ನಲ್ಲಿ ಮುಂದೆ ನಾವು ಹೇಗೆ ಚಾಲೆಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಂತದ್ದು, ಮತ್ತು ಆಫ್ ದ ರೆಕಾರ್ಡ್ ತಮಿಳುನಾಡಿಗೆ ನಾವು ಮಾತುಕತೆಯನ್ನ ನಡೆಸಿ ಇದಕ್ಕೆ ಒಂದು ಪರಿಹಾರವನ್ನ ತೆಗೆದುಕೊಳ್ಳಬಹುದಾ ಅಂತ. ಕೆಲವೊಂದಿಷ್ಟು TMC ನೀರನ್ನ ಬಿಟ್ಟುಕೊಟ್ಟ ತಕ್ಷಣ, ಅಂಡ್ ಇದು ಯಾವುದು ಕೂಡ ಏನು ಒಂದಿಷ್ಟು TMC ನೀರ್ ಬಿಟ್ಬಿಟ್ವಿ ಅಂದಿದ ತಕ್ಷಣ ನಮ್ಮ KRS ಜಲಾಶಯ ಬತ್ ಹೋಯ್ತು, ಇಲ್ಲ ಕಾವೇರಿ ಟೆಕ್ನಿಕಲಿ ನೀರ್ ಇದ್ರೆ ಬಿಡಬಹುದು. ಇಷ್ಟೊತ್ತು ಮಾತನಾಡಿದ್ದೇನು ಅಂದ್ರೆ ನೀರ್ ಇದ್ರೆ ಬಿಡಬಹುದು. ಹೌದು, ಆರ್ಡರ್ಸ್ ಇದೆ. ಇಲ್ಲ, ನಿಮ್ಗೆ ಪ್ರಶ್ನೆ, ಆರ್ಡರ್ಸ್ ಇದೆ, ಸುಪ್ರೀಂ ಕೋರ್ಟ್ ನಿಂದಾನು ನಿರ್ದೇಶನ ಇದೆ, ತಿಂಗಳಾನುಸಾರ ಎಷ್ಟು ಬಿಡಬೇಕು ಅನ್ನೋದು ಇದೆ. ನೀರ್ ಇದ್ರಲ್ವಾ ಬಿಡೋದು ಅನ್ನೋದೇ ಪ್ರಶ್ನೆ. ನೀರ್ ಇಲ್ಲ ಅಂದಾಗ ಏನ್ ಮಾಡ್ಬೇಕು? ಇಲ್ಲಿ ಬರುತ್ತೆ ಸರ್ಕಾರದ ಪಾತ್ರ, ಅಲ್ಲಿ ಫೇಲ್ಯೂರ್ ಆಗಿದೆ. ವಿಜಯ್ ಅವ್ರನ್ನ ನೀವೇನು ಆಫ್ ದ ರೆಕಾರ್ಡ್ ಮಾತುಕತೆ ಅಂತಂದ್ರಿ, ಅವ್ರಿಗೆ ಫೋಟೋ ಆಪರ್ಚುನಿಟಿಗೋಸ್ಕರ ಕರೆಸ್ತಿದ್ದಾರೆ ಹೊರತು ಬೇರೆ ಏನ್ ಪ್ರಯೋಜನ ಇಲ್ಲ ಅನ್ನೋ JDS ಪಕ್ಷದ ಅಬ್ಸರ್ವೇಷನ್. ಅಲ್ಲ, JDS ಪಕ್ಷದವ್ರು ಏನ್ ಬೇಕಾದ್ರೂ ಮಾತಾಡ್ಬೋದು. ಏನು ರಾಜ್ಯದಲ್ಲಿ ಎಂತೆಂತ ಪರಿಸ್ಥಿತಿ ಇದ್ದಂತ ಸಂದರ್ಭದಲ್ಲಿ ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಂಡಿರುವಂತ JDS ನವರು ಯಾವಾಗ ಕಾವೇರಿ ಹೋರಾಟದಲ್ಲಿ ಹೇಗೆ ನಿಂತ್ಕೊಂಡು ಅವರು ಸುಮ್ನೆ ಬಾಯಿದೆ ಅಂದ್ಬಿಟ್ಟು ಏನನ್ನ ಮಾತಾಡಕ್ ಹೋಗ್ಬೇಡಿ. ಮಾತಾಡಿ, ಸ್ವಲ್ಪ ಇತಿಹಾಸ ತಿಳ್ಕೊಂಡು ಮಾತಾಡಿ. ಪ್ರಶ್ನೆ ಇದ್ದಿದ್ದು ನೀರ್ ಇದ್ರೆ ಅಲ್ವಾ ಬಿಡೋಕೆ ಅನ್ನೋದು. ಸ್ವಾತಿ ಅವರೇ, ಸಮಯ ಬಹಳ ಕಮ್ಮಿ ಇದೆ, ಸ್ವಲ್ಪ ಚಿಕ್ಕವರಿದ್ದೀರಾ, ತಿಳ್ಕೊಂಡು ಮಾತಾಡಿ. ಸ್ವಾತಿ ಅವರೇ, ನೀರಿಲ್ಲ ಬಿಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ವಸ್ತು ಸ್ಥಿತಿ. ಇದನ್ನ ಕನ್ವಿನ್ಸ್ ಮಾಡುವ ಸರ್ಕಾರ ವಿಫಲವಾಗಿದೆ ಅನ್ನೋದು ಒನ್ ಲೈನ್ ಸ್ಟೇಟ್ಮೆಂಟ್. ಸ್ವಾತಿ ಅವರೇ, ನಾನು ಅದಕ್ಕೆ ವಿಷಯಕ್ಕೆ ಬಂದಿದ್ದೀನಿ. ಸ್ವಾತಿ ಅವರೇ, ಅದಕ್ಕೆ ವಿಷಯಕ್ಕೆ ಬಂದಿದ್ದೀನಿ. ತಮಿಳ್ನಾಡಿಗೆ ಸ್ವಲ್ಪ ನೀರು ಬಿಟ್ಬಿಟ್ರೆ ಏನೂ ಆಗಲ್ಲ ಅಂದ್ರೆ ಏನರ್ಥ ಅದು? ಬಿಡ್ ಕೂಡ್ದು ತಮಿಳ್ನಾಡು ಹೆಂಗಿದ್ದಾರೆ, ತಮಿಳ್ನಾಡು ಹೆಂಗಿದ್ದಾರೆ, ನಮಗೆ ನೀರು ಬೇಕು ಅಂತ ಅವ್ರು ಕೇಳ್ತಾರೆ. ಧೈರ್ಯ ಇಲ್ವಾ ನಿಮಗೆ? 136 ಸಂಖ್ಯೆ ಕೊಟ್ಟು ನಿಮಗೆ ಧೈರ್ಯ ಕೊಟ್ಟಿಲ್ವಾ? ರಾಜ್ಯದ ಜನತೆ ನಿಮ್ ಪರವಾಗಿದ್ದಾರೆ. ನಮ್ಮಲ್ಲಿ ನಿಮ್ಗೆ ನೀರ್ ಬಿಡ್ಲಿಕ್ಕ ಇದ್ರ ಬಗ್ಗೆ ಮಾತಾಡಕ್ ಬರ್ಬೇಡಿ. ಸುಮ್ಮನೆ ಏನೇನೋ ಮಾತಾಡಕ್ ಹೋಗ್ಬೇಡಿ, ಕಾಲನ್ನ ಮಾಡಕ್ ಹೋಗ್ಬೇಡಿ. ಸ್ಪಷ್ಟವಾಗಿ ಸ್ವಲ್ಪ ಇತಿಹಾಸ ತಿಳ್ಕೊಂಡು ಮಾತಾಡಿ. ಒಂದು ವಿಚಾರ ತಿಳ್ಕೊಳ್ಳಿ. ಎನಿ ಟೈಮ್ ಆರ್ಬಿಟ್ರೇಷನ್ ಅನ್ನುವಂಥದ್ದು ಕರ್ನಾಟಕದಲ್ಲಿ ಯಾವಾಗ ಬರುತ್ತೆ ಅಂತಂದ್ರೆ ಇದು ಮುಂಗಾರಿನ ಸಮಯ, ಆಯ್ತಾ? ಮುಂಗಾರಿನ ಸಂದರ್ಭ ದಾಟಿದ ನಂತರದಲ್ಲಿ ಟೆಕ್ನಿಕಲಿ ಅರ್ಥ ಮಾಡ್ಕೊಳ್ಳೋಣ ಸ್ಮಿತಾ ಅವರೇ. ಇಡೀ ದೇಶದಲ್ಲಿ ಮಳೆ ಆಗುವಂತಹ ಸಂದರ್ಭ ಯಾವುದು? ಮೇ, ಜೂನ್, ಜುಲೈ, ಆಗಸ್ಟ್. ಈ 4 ತಿಂಗಳುಗಳ ಕಾಲ ಅಥವಾ ಈ 3 ತಿಂಗಳುಗಳ ಕಾಲ ಮಳೆ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಪ್ರಾಮುಖ್ಯವಾಗಿ, ಅಂದ್ರೆ ಪ್ರಮುಖ ರಾಜ್ಯಗಳಲ್ಲಿ ಇಡೀ ದೇಶದಲ್ಲಿ ಮಳೆ ಕಾಣಿಸ್ಕೊಳ್ಳುವಂಥದ್ದು ಈ ಒಂದು ಸಂದರ್ಭದಲ್ಲಿ. ಸೊ
ಈ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಏನಾಗಿರುತ್ತೆ, ಅಥವಾ ನಾವ್ ಯಾವಾಗ ನೆಕ್ಸ್ಟ್ ಸ್ಟೆಪ್ ಸುಪ್ರೀಂ ಕೋರ್ಟ್ ಅಲ್ಲಿ ತೆಗೆದುಕೊಳ್ತೀವಿ, ಅಥವಾ ಕೋರ್ಟಿಗೆ ಹೋಗ್ತೀವಿ, ಅಥವಾ ಆರ್ಬಿಟ್ರೇಷನ್ ಅನ್ನ ನಾವ್ ಯಾವಾಗ ಮಾಡ್ತೀವಿ, ಯಾವಾಗ ಅಂತಂದ್ರೆ ನಮಗೆ ಬರಗಾಲ ಅಂತ ಘೋಷಣೆ ಆದಂತ ಸಂದರ್ಭದಲ್ಲಿ ಅದಕ್ಕೆ ಡಿಸೆಂಬರ್ ವರೆಗೂ ಕಾಯ್ಬೇಕು ಸ್ವಾತಿ ಅವರೇ. ಅಲ್ಲಿವರೆಗೂ ಇಲ್ಲಿನ ಜನ ನೀವೇ ಹೇಳಿದ್ರಲ್ಲ, ಇರಿಗೇಷನ್ ವರ್ಸಸ್ ಲೈವ್ಲಿಹುಡ್ ಪ್ರಶ್ನೆ ಬಂದ್ಬಿಡುತ್ತೆ ಅಲ್ಲಿಗೆ ಅಂತ. ಮೋಹನ್ ಅವ್ರು ಬಿಜೆಪಿ ವಕ್ತಾರರು ನಿಮಗೆ ಪ್ರಶ್ನೆ ಕೇಳ್ತಾರೆ ಮೇಡಮ್. ಒಂದೇ ಒಂದ್ ಪ್ರಶ್ನೆ ಏನಿಲ್ಲ ಹೇಳಿ ನೋಡಿ ಮೋಹನ್ ಈಶ್ವರ್. ಶ್ರೀಕಂಠೇಗೌಡ್ರೆ ಒಂದೇ ಒಂದ್ ನಿಮಿಷ ದಯವಿಟ್ಟು. ಈಗ DK ಶಿವಕುಮಾರ್ ಅವರು ಏನ್ ಹೇಳ್ತಾರೆ, ಕುಡಿಯೋದಕ್ಕೆ ನೀರಿಲ್ಲ ಅದಕ್ಕೋಸ್ಕರ ಯಾರು ಬೆಳೆ ಬೆಳಿಬೇಡಿ ಅಂತ. ಯಾವಾಗ ಆಲ್ಮೋಸ್ಟ್ 15-20 ದಿವಸದ ಮುಂಚೆ ಬರಗಾಲ ಇದೆ. ಮೇಡಮ್ ಪ್ರಶ್ನೆ ಇದೇ ಸಮಸ್ಯೆ. ನಾನು ಅಷ್ಟು ತಾಳ್ಮೆಯಿಂದ ಕೂತೀನಿ ಆಗ್ಲಿಂದಾನು, ತಾಳ್ಮೆಯಿಂದ ಪ್ರಶ್ನೆ ಪೂರ್ತಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಜನ ತಪ್ಪು ತಿಳ್ಕೊತಾರೆ, ಇಲ್ಲಾಂದ್ರೆ ಜನ ತಪ್ಪು ತಿಳ್ಕೊತಾರೆ. DK ಶಿವಕುಮಾರ್ ಅವರು ನಮ್ಮ ರೈತರಿಗೆ ಬೆಳೆಯನ್ನ ಇಡಬೇಡಿ ಅಂತ ಹೇಳ್ತಾರೆ. ಬೇರೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಅಷ್ಟು ಕಾನ್ಫಿಡೆಂಟ್ ಆಗಿ ಬೆಳೆ ಬೆಳೀರಿ ಅಂತ ಹೇಳ್ತಾರೆ. ಅವ್ರು ಬೆಳೆ ಇಟ್ಟಿದ್ದೀನಿ ಆಲ್ರೆಡಿ, ನನಗೆ ನೀರು ಬಿಡಿ ಅಂತ ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ಬೆಳೆಗೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ ಅಂತ ನಾವು ವಾದ ಮಾಡ್ತಾ ಇದೀವಿ. ತಮಿಳುನಾಡಿಗೆ ಅಷ್ಟೊಂದು ಆತ್ಮವಿಶ್ವಾಸ ಬರೋದಕ್ಕೆ ಕಾರಣ ಯಾರು? ನೀವೇ ತಾನೇ. ನಿಮ್ಮವರು DK ಶಿವಕುಮಾರ್ ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿ ಹತ್ರ ಹೇಳಿಕೆ ಕೊಟ್ಟಿರೋದ್ರಿಂದನೇ ಇವತ್ತು ತಮಿಳುನಾಡು ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಬೆಳೆ ಬೆಳಿಬೇಡಿ. ಹೊಸ ಮೈತ್ರಿ ಆಗಿದೆ, ಟಿವಿಕೆ ಜೊತೆಯಲ್ಲಿ ಚೆನ್ನಾಗಿರ್ಬೇಕು ಬಾಂಡಿಂಗು, ಹಾಗಾಗಿ ಕಾಂಗ್ರೆಸ್ ನೀರ್ ಹರಿಸುತ್ತೆ. ಇದು ಕೇಳಲಿಕ್ಕೆ ಸಿಂಪಲ್ ಅನ್ಸುತ್ತೆ ಸರ್, ಬಟ್ ನದಿ ನೀರು ಹಂಚಿಕೆ ಅನ್ನೋದು ಇಷ್ಟು ಸಿಂಪಲ್ ವಿಚಾರ ಅಲ್ಲ, ನಿಮಗೂ ಗೊತ್ತಿದೆ. ಟಿವಿಕೆ ಜೊತೆ ಫ್ರೆಂಡ್ಶಿಪ್ ಗೋಸ್ಕರ ನೀರ್ ಹರಿಸ್ತೀವಿ ಅಂತಂದ್ರೆ 108 ಲಿಗಾಲಿಟೀಸ್ ಅಡ್ಡ ಬರುತ್ತೆ, ಟೆಕ್ನಿಕಲ್ ವಿಚಾರಗಳೆಲ್ಲ ಬರುತ್ತೆ. ಅಶ್ವಿನ್ ನಾನು ಅದನ್ನೇ ಕೇಳ್ತಿದ್ದೀನಿ ಮೇಡಮ್, ನಿಮ್ಮ ಪರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ ಉತ್ತರ. ಕಾಂಗ್ರೆಸ್ ಸರ್ಕಾರ ಎಡವಿದ್ದೆಲ್ಲಿ ಅಂತ ಹೇಳ್ತೀನಿ, ಇನ್ಕ್ಲೂಡಿಂಗ್ ಸನ್ಮಾನ್ಯ ಸಿದ್ದರಾಮಣ್ಣ ಅವರ ಆದಿಯಾಗಿನೂ. ಯಾಕೆಂದ್ರೆ DK ಶಿವಕುಮಾರ್ ಅವರು ಬಂದು 2 ತಿಂಗಳಾಗಿದೆ ಅಲ್ಲ, ಆದ್ರೂ 4 ತಿಂಗಳು ಟೈಮ್ ಫ್ರೇಮ್ ಅಲ್ಲಿ ಸಿದ್ದರಾಮಣ್ಣ ಆದಿಯಾಗೂ ಎಡವಿದ್ದಾರೆ. ರೀಸನ್ ಇಷ್ಟೇ, ಇವರು DMK ಸರ್ಕಾರ ಇತ್ತು, DMK ಸರ್ಕಾರ ಇದ್ದಾಗ ಏನೇನ್ ಕ್ರಮ ಕೈಗೊಳ್ಬೇಕು ಇವ್ರ ಜೊತೆನೆ INDA ಒಕ್ಕೂಟ ಇತ್ತು, ಅಲ್ಲೂ ಅವ್ರು ಎಡುವುದ್ರು. ಸರಿ, ಇವತ್ತು ಟೆಕ್ನಿಕಲಿ ಫೇಲ್ಯೂರ್ ಆದ್ರು, CWRC ಇಂದ ನಿಮ್ಗೆ ತೀರ್ಪು ಬಂತು, ಅದರಿಂದ ರೈತರು ರಸ್ತೆ ಏನ್ ಮಾಡಿದ್ರಿ, ಇವತ್ತು ಒಂದು ಸಭೆ ಮಾಡಲಿಲ್ಲ. ದಸರಾಗೆ ನೀವು ದಸರಾಗೆ ಇನ್ನು ಊರ್ಗೂ ಮುಂಚೆ ವಿಜಯ್ ಜೊತೆ ಮೂಲಕ ನೀರನ್ನ ಉಳಿಸ್ಕೊಳ್ತಾರ DK ಶಿವಕುಮಾರ್ ಅಂತಂದ್ರೆ 62% ಜನಕ್ಕೆ ಇಲ್ಲ. ನನಗೆ ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್ ಸರ್. 62% ಜನಕ್ಕೆ ಉಳಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಉತ್ತರ ಬರ್ತಾ ಇದೆ. ಐ ರಿಯಲಿ ಡೋಂಟ್ ಹ್ಯಾವ್ ಟೈಮ್ ಸರ್. ಕ್ವಿಕ್ಲಿ ಸ್ವಾತಿ ಅವರೇ, ನೀವು ಇವಾಗ ಹೇಳಿದ್ರೆ ಸಿದ್ದರಾಮಯ್ಯ ಅವರಿನಲ್ಲಿ ಜಲಾಶಯಗಳು ತೊಳಗ್ತಿತ್ತು, DK ಶಿವಕುಮಾರ್ ಅವಧಿನಲ್ಲಿ ಹಾಗಾದ್ರೆ ನೀರಿಲ್ಲ ಅಂದ್ರೆ ಹಂಗಾರೆ ಲತ್ತೆ ಕಾಲ ಅವ್ರದ್ದು. ನನಗೆ ಪಾಲಿಟಿಕ್ಸ್ ಬೇಡ. ರಾಜಾರಾವ್ ಸರ್ ಹೇಳಿದ ರೀತಿಯಲ್ಲಿ ಕೇವಲ CWMA ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟ್ ಮುಂದೆ ಕೂಡ ಸ್ವಾತಿ ಚಂದ್ರಶೇಖರ್ ಅವರು ಈ ಸಲಹೆಯನ್ನ, ಹಿರಿಯ ನೀರಾವರಿ ತಜ್ಞರು ಕೊಟ್ಟಿರುವ ಸಲಹೆಯನ್ನ ಸರ್ಕಾರ ಸ್ವೀಕರಿಸಲಿ ಅಂತ ಆಶಿಸ್ತಾ, ಥ್ಯಾಂಕ್ ಯು. ನನಗೆ ಸಮಯ ಇದೆ.